ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಓಕೆ, ಈ ಚಾಕು ಇರ್ತದ ಹಿನ್ನೆಲೆಯಲ್ಲಿ ಹಿಂದೂ ಕಾರ್ಯಕರ್ತರು ನಾಳೆ ಚಿತ್ರದುರ್ಗ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ನಾಳೆ ಚಿತ್ರದುರ್ಗ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಹಿಂದೂ ಕಾರ್ಯಕರ್ತರು. ಒಂದು ವೇಳೆ ಈ ಒಂದು ಚಾಕು ಇರಿದವನನ್ನ ಬಂಧಿಸದೇ ಇದ್ದರೆ ಅಥವಾ ಮುಸ್ಲಿಂ ಯುವಕನನ್ನ ಬಂಧಿಸದೇ ಇದ್ರೆ ಕಾನೂನಿನ ಪ್ರಕಾರ ಆತನನ್ನ ಬಂಧಿಸಲೇಬೇಕು. ಅದರಲ್ಲಿ ಎರಡು ಮಾತೇ ಇಲ್ಲ. ಆತನನ್ನು ಯಾಕೆ ಬಂಧಿಸಲ್ಲ ಅನ್ನೋದೇ ಪ್ರಥಮ ಪ್ರಶ್ನೆ. ಅವನನ್ನು ಯಾಕೆ ಬಂಧಿಸಬಾರ್ದು? CCTV ಫುಟೇಜ್ಗಳಿವೆ. ಸ್ಕ್ರೀನ್ ಗಾರ್ಡ್ ಹಾಕಿಸ್ಕೊಂಡು ಹೋದವನು ಚಾಕು ಎಲ್ಲಿಂದ ಹೊತ್ಕೊಂಡ್ ಬಂದ? ಚಾಕುವಿಂದ ಯಾಕೆ ಚುಚ್ಚಿದ? ಓನ್ಲಿ ಸ್ಕ್ರೀನ್ ಗಾರ್ಡ್ ಗಲಾಟೆ ಒಂದು ಚಾಕು ಇರ್ತದಷ್ಟು ದೊಡ್ಡ ಪ್ರಕರಣ ಆಗತ್ತಕ್ಕೆ ಏನ್ ಕಾರಣ? ಇದ್ರ ಬಗ್ಗೆ ತನಿಖೆನೂ ನಡೆಸಬೇಕು ಮತ್ತು ಆತನನ್ನ ಒಳಗೆ ಹಾಕಬೇಕು. ಅದರಲ್ಲಿ ಎರಡು ಮಾತಿಲ್ಲ. ಆತನನ್ನ ಬಂಧಿಸದಿದ್ದರೆ ಚಿತ್ರದುರ್ಗ ಬಂದ್ ಮಾಡ್ತೀವಿ ಅಂದ್ರೆ ನನ್ನ ನಿಜವಾಗ್ಲೂ ಒಬ್ಬ ಯುವಕನನ್ನ, ಅದರಲ್ಲೂ ಕೂಡ ಅಪರಾಧ ಕೃತ್ಯ ಎಸಗಿದವನನ್ನ ಬಂಧಿಸಲೇಬೇಕು. ಕಾನೂನೇ ಅದನ್ನ ಹೇಳುತ್ತೆ. ಕಾನೂನನ್ನ ಮೀರಿ ಯಾರು ಹೋಗಕ್ಕಾಗಲ್ಲ, ಅದು ಯಾರೇ ಆಗಿರಬಹುದು. ಸೊ ಬಂದ್ಗೆ ಕರೆ ಕೊಟ್ಟಿರೋದು ಆತನನ್ನ ಬಂಧಿಸದಿದ್ದರೆ ಅಂತ. ಬಂಧಿಸಬೇಕು. ಇದರಲ್ಲಿ ದೊಡ್ಡ ವಿಷಯ ಏನಿದೆ ಅಂತ. ಬಂಧಿಸಬೇಕು. ಆತನ ವಿರುದ್ಧ ಕ್ರಮ ತಗೊಳ್ಳೇಬೇಕು. ಬಂಧಿಸದೇ ಇದ್ದರೆ ಅನ್ನೋ ಪ್ರಶ್ನೆ ಯಾವಾಗ ಬರುತ್ತೆ? ಆತನನ್ನ ಯಾರಾದರೂ ಬಚಾವ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಮಾತ್ರ. ಸ್ಥಳಕ್ಕೆ ಪೊಲೀಸರು ಬಂದಿದ್ದಾರೆ. ಪೊಲೀಸರೇ ಹೇಳ್ತಾ ಇದ್ದಾರೆ ಇಲ್ಲ ಆತನ ನಾವು ಶೀಘ್ರ ಬಂಧಿಸ್ತೀವಿ ಅಂತ. ಬಟ್ ಇದನ್ನ ಎಕ್ಸ್ಟ್ರಾ ಇನ್ನು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗಿ ಇದಕ್ಕೆ ಕೋಮು ಬಣ್ಣ ಹಚ್ಚುವುದು. ಯಾಕೆಂದ್ರೆ ನಮಗೆ ಬೇಕಾಗಿರೋದು ಕೋಮು ಸಾಮರಸ್ಯ, ನಮಗೆ ಬೇಕಾಗಿರೋದು ಕರ್ನಾಟಕ ಶಾಂತಿಯ ತೋಟವಾಗಿರಬೇಕು. ಕರ್ನಾಟಕದಲ್ಲಿ ಹಿಂಸಾಚಾರವಾಗಲಿ, ಕರ್ನಾಟಕದಲ್ಲಿ ಧರ್ಮದ ಆಧಾರದ ಮೇಲೆ, ಕೋಮಿನ ಆಧಾರದ ಮೇಲೆ ಗಲಾಟೆಗಳಾಗುವುದಾಗಲಿ ಅಥವಾ ಜನಜೀವನಕ್ಕೆ ಅಡ್ಡಿ ಆಗುವಂತಹ ಬೆಳವಣಿಗೆಗಳಾಗಲಿ ಆಗಬಾರದು. ಆದರೆ ಈ ವಿಚಾರಕ್ಕೆ ಚಿತ್ರದುರ್ಗನೇ ಬಂದ್ ಮಾಡ್ತೀವಿ, ಇದಕ್ಕೆ ಒಂದು ಕೋಮು ಸ್ಪರ್ಶವನ್ನ ಕೊಡೋದು, ಇದಕ್ಕೆ ಹಿಂದೂ ಮುಸಲ್ಮಾನರು, ನಾಯಕರು, ಮುಖಂಡರು, ಸಂಘಗಳು, ಸಂಸ್ಥೆಗಳು ಎಂಟ್ರಿ ಆಗೋದು ಇದು ಒಳ್ಳೆ ಟ್ರೆಂಡ್ ಅಲ್ಲ. ಕರ್ನಾಟಕದ ಹಿತದೃಷ್ಟಿಯಿಂದ ಇದು ಒಳ್ಳೆ ಟ್ರೆಂಡ್ ಅಲ್ವೇ ಅಲ್ಲ. ಬನ್ನಿ, ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ರಾಜಶೇಖರ್. ಈಗ ಆ ಮುಸ್ಲಿಂ ಯುವಕ ಚಾಕು ಇರ್ದಿದ್ದಾದ್ರೂ ಯಾಕೆ ಒಂದು ಮೊಬೈಲ್ ಸ್ಕ್ರೀನ್ ಗಾರ್ಡ್ಗೆ ಚಾಕು ಇರಿತಾನೆ ಅಂತಂದ್ರೆ ತುಂಬಾ ಅನ್ಯೂಶುವಲ್ ಅಂತ ಅನಿಸ್ತಾ ಇದೆ. ಎಸ್ ಮೇಡಮ್, ಚಿತ್ರದುರ್ಗದ ಸಂತೆಹೊಂಡ ಸಮೀಪದಲ್ಲಿರ್ತಕ್ಕಂತ ಚೌಧರಿ ಮೊಬೈಲ್ ಶಾಪ್ ನಲ್ಲಿ ಈ ಒಂದು ಘಟನೆ ಆಗಿರುವಂತದ್ದು. ಏನು ಚೌಧರಿ ಮೊಬೈಲ್ ಶಾಪ್ ಮಾಲೀಕನಾದಂತಹ ವಿಕ್ರಮ್ ಎಂಬಾತನಿಗೆ ಅಪರಿಚಿತ ಯುವಕನೋರ್ವ ಆ ಚಾಕುವನ್ನ ಇರಿದಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಅನ್ಯ ಕೋಮಿನ ಯುವಕ ಅನ್ನುವಂಥದ್ದು ಮೇಲ್ನೋಟಕ್ಕೆ ಅವರಿಗೆ ಗೊತ್ತಾಗಿದೆ. ಈ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಕೇವಲ 100 ರೂಪಾಯಿ ವಿಚಾರಕ್ಕಷ್ಟೇ ಈ ಒಂದು ಚಾಕುವನ್ನ ಹಾಕಿ ಆತ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಈಗಾಗಲೇ ವಿಕ್ರಮ್ ಚೌಧರಿ ಏನಿದ್ದಾನೆ ಈತನನ್ನ ಚಿತ್ರದುರ್ಗದ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈಗಾಗಲೇ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಈಗಾಗಲೇ ಮತ್ತೊಂದು ಕಡೆ ಈಗಾಗಲೇ ಮುಸ್ಲಿಂ ಯುವಕರೇ ಈ ಒಂದು ಚಾಕುವನ್ನ ಹಾಕಿರುವಂತದ್ದು. ಇದೇ ಕಾರಣಕ್ಕಾಗಿಯೇ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಈ ಒಂದು ಮುಸ್ಲಿಂ ಯುವಕರು ಈ ರೀತಿಯಾದಂತಹ ಕೃತ್ಯಗಳನ್ನ ಮಾಡ್ತಾರೆ ಅಂತ ಹಿಂದೂ ಪರ ಸಂಘಟನೆಗಳು ಈಗಾಗಲೇ ಆರೋಪವನ್ನ ಮಾಡ್ತಾ ಇದೆ. ಆಗ್ಲೇ ಬೀದಿಗಿಳಿದು ಪ್ರತಿಭಟನೆಗಳು ಕೂಡ ಮುಂದಾಗಿರುವಂತದ್ದು. ಚಿತ್ರದುರ್ಗದ SP ರಂಜಿತ್ ಕುಮಾರ್ ಭಂಡಾರು ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಏನು ಹಿಂದೂ ಪರ ಕಾರ್ಯಕರ್ತರು ಈಗಾಗಲೇ ವಾಗ್ವಾದವನ್ನ ಮಾಡಿರ್ತಕ್ಕಂಥದ್ದು. ಕೂಡಲೇ ಆತನನ್ನ ಬಂಧಿಸಬೇಕು, ಈ ರೀತಿಯಾದಂತಹ ಕೃತ್ಯದಲ್ಲಿ ಭಾಗಿಯಾದಂತಹ ಆರೋಪಿಯನ್ನ ಬಂಧಿಸದೆ ಹೋದ್ರೆ ಚಿತ್ರದುರ್ಗದ ಬಂದ್ ಮತ್ತು ಆ ಪ್ರತಿಭಟನೆಗಳನ್ನ ಮಾಡುವ ಮೂಲಕವಾಗಿ ಏನು ಸರ್ಕಾರದ ಮೇಲೂ ಕೂಡ ಒತ್ತಡವನ್ನ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಹಿಂದೂ ಪರ ಕಾರ್ಯಕರ್ತರು ತಿಳಿಸಿರುವಂತದ್ದು. ಒಟ್ನಲ್ಲಿ ಈಗಾಗಲೇ ಕೇವಲ ಕ್ಷುಲ್ಲಕ ವಿಚಾರದಲ್ಲಿ ಈ ಒಂದು ಗಲಾಟೆಯಾಗಿ ಚಾಕುವನ್ನ ಹಾಕಿರುವಂತದ್ದು. ಈಗಾಗಲೇ ಚಿತ್ರದುರ್ಗದ ನಗರ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಆತನನ್ನ ಬಂಧಿಸಲಿಕ್ಕೆ ವಿಶೇಷ ತಂಡಗಳನ್ನು ಕೂಡ SP ಅವರು ರಚನೆ ಮಾಡಿ ಈಗ ಇದಕ್ಕೆ ಕೋಮು ಬಣ್ಣ ಯಾಕೆ ಬಂತು?
ಎಸ್, ಪ್ರಮುಖವಾಗಿ ಆತ ಯಾವ ಉದ್ದೇಶದಿಂದ ಚಾಕುವನ್ನ ಹಿಡಿದು ಮೊಬೈಲ್ ಶಾಪ್ಗೆ ಹೋಗಿದ್ದ ಅನ್ನುವಂಥದ್ದೇ ಈಗಾಗಲೇ ಮೇಲ್ನೋಟಕ್ಕೆ ಒಂದು ಅನುಮಾನಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ನಿನ್ನೆ ಅಲ್ಲದೆ ಮೊನ್ನೆನೂ ಕೂಡ ಇದೇ ರೀತಿಯಾದಂತಹ ಒಂದು ಕೃತ್ಯದಲ್ಲಿ ಈತ ಭಾಗಿಯಾಗಿದ್ದ ಅನ್ನುವಂತಹ ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಗಾಯಾಳು ಏನು ವಿಕ್ರಮ್ ಚೌಧರಿ ಇದ್ದಾನೆ, ಆತನನ್ನ ಮಾತಾಡಿಸಿದ ಸಂದರ್ಭದಲ್ಲಿ ಹಿಂದೂ ಮತ್ತು ಮುಸ್ಲಿಂ ವಿಚಾರಕ್ಕೆ ಗಲಾಟೆ ಆಯ್ತಾ ಅಥವಾ ಏನು ವ್ಯವಹಾರದ ವಿಚಾರದಲ್ಲಿ ಗಲಾಟೆಯಾಗಿ ಆತ ಚಾಕುವನ್ನ ಹಾಕಿದ್ನ ಅನ್ನುವಂತ ನಿಟ್ಟಿನಲ್ಲಿ ನಾವು ಪ್ರಶ್ನೆಗಳನ್ನ ಮಾಡಿದಾಗ ಆತ ತುಂಬಾ ಸ್ಪಷ್ಟವಾಗಿ ಹೇಳ್ತಾನೆ, ಇದು ಹಿಂದೂ ಮತ್ತು ಮುಸ್ಲಿಂ ವಿಚಾರಕ್ಕೆ ಗಲಾಟೆ ಆಗಿದ್ದಲ್ಲ, ಆತ ವ್ಯವಹಾರಿಕ ವಿಚಾರಕ್ಕೆ ಕೇವಲ 100 ರೂಪಾಯಿ ವಿಚಾರಕ್ಕೆ ಗಲಾಟೆಯನ್ನ ಮಾಡಿಕೊಂಡು ನನಗೆ ಚಾಕುವನ್ನ ಹಾಕಿದ್ದು ಅನ್ನುವಂಥದ್ದನ್ನ ಈಗಾಗಲೇ ಗಾಯಾಳು ವಿಕ್ರಮ್ ಚೌಧರಿಯ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಮೇಡಮ್. ಆಲ್ ರೈಟ್. ಆದ್ರೆ ಈತ ಏನು ಚಾಕು ಇಟ್ಕೊಂಡು ಯಾಕೆ ಓಡಾಡ್ತಾ ಇದ್ದ, ಮತ್ತು ಚಾಕು ಇಟ್ಕೊಂಡು ಮೊಬೈಲ್ ಶಾಪಿಗೆ ಯಾಕೆ ಬಂದ, ಮತ್ತು ಈತನ ಹಿನ್ನೆಲೆ ಏನು, ಈತ ಇದೇ ರೀತಿ ಏನಾದರೂ ಮಾಡ್ಕೊಂಡು ಬಂದಿದ್ದಾನಾ, ಅಥವಾ ಈತನಿಗೆ ಹಿಂದೂ ಯುವಕರನ್ನ ಕಂಡ್ರೆ ಆಗೋದಿಲ್ವಾ, ಹಿಂದೂ ಯುವಕರನ್ನ ಚುಚ್ಚಕ್ಕೆ ಅಂತಾನೆ ಆತ ಚಾಕು ಇಟ್ಕೊಂಡು ಓಡಾಡ್ತಾ ಇದ್ನ, ಇದ್ರ ಬಗ್ಗೆನೂ ತನಿಖೆ ಮಾಡ್ಬೇಕು. ಯಾಕಂದ್ರೆ ಇದಕ್ಕೊಂದು ಕೋಮು ಬಣ್ಣ ಮತ್ತು ಧರ್ಮದ ಬಣ್ಣ ಕೊಟ್ಟಿರೋದ್ರಿಂದ. ಅದರ್ವೈಸ್ ಒಬ್ಬ ಕ್ರಿಮಿನಲ್ನನ್ನು ಬಂಧಿಸೋದು ಕಾನೂನಿನ ಪ್ರಕಾರ ಪೊಲೀಸರ ಆದ್ಯ ಕರ್ತವ್ಯ. ಬಂಧಿಸದೇ ಇದ್ರೆ ಇಡೀ ಚಿತ್ರದುರ್ಗ ಬಂದ್ ಮಾಡ್ತೀವಿ ಅಂತ ಇದನ್ನ ಚಿತ್ರದುರ್ಗದ ಒಂದು ಜಿಲ್ಲಾ ವ್ಯಾಪ್ತಿಗೆ ಇದನ್ನ ತೆಗೆದುಕೊಂಡು ಹೋಗೋದಕ್ಕೆ, ಜಿಲ್ಲಾ ವ್ಯಾಪ್ತಿಯಲ್ಲಿ ಇದನ್ನ ದೊಡ್ಡ ವಿಷಯ ಮಾಡೋದಕ್ಕೆ, ಜಿಲ್ಲಾ ವ್ಯಾಪ್ತಿಯಲ್ಲಿ ಇದನ್ನ ಧರ್ಮ ಮತ್ತು ಕೋಮು ಅಸಹಿಷ್ಣುತೆಯ ರೀತಿಯಲ್ಲಿ ಬಿಂಬಿಸೋದಕ್ಕೆ ಪ್ರಯತ್ನ ಪಡುವುದು ಅದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು, ಅಲ್ಲಿಯ ಪರಿಸ್ಥಿತಿಗಳು ಮತ್ತು ಅಲ್ಲಿ ಆ ವ್ಯಕ್ತಿಯ ಹಿನ್ನೆಲೆ ಇದೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಡೆಫಿನೆಟ್ಲಿ ರಾಜಶೇಖರ್, ಚಿತ್ರದುರ್ಗದ ಹಿತದೃಷ್ಟಿಯಿಂದ ಈಸ್ ಇಟ್ ಅ ಗುಡ್ ಟ್ರೆಂಡ್ ಈ ಬಂದ್ ಅದು ಇದು ಎಲ್ಲ? ಎಸ್, ಪ್ರಮುಖವಾಗಿ ಆತನ ಹಿನ್ನೆಲೆಯೇ ಮುಖ್ಯವಾಗುತ್ತೆ. ಆತ ಉದ್ದೇಶಪೂರ್ವಕವಾಗಿ ಹಿಂದೂ ಯುವಕರನ್ನ ಟಾರ್ಗೆಟ್ ಮಾಡಿದ್ನ ಅಥವಾ ಏನು ಕ್ಷುಲ್ಲಕ ವಿಚಾರಕ್ಕೆ ಈ ಒಂದು ಘಟನೆ ಆಯ್ತಾ ಅನ್ನೋದರ ಏನು ಮೇಲೆ ಈ ಒಂದು ತನಿಖೆಯನ್ನ ಪೊಲೀಸರು ನಡೆಸ್ತಾರೆ. ಪೊಲೀಸರು ನಡೆಸಿದ ತನಿಖೆ ನಡೆಸಿದ ಬಳಿಕವಷ್ಟೇ ಸತ್ಯಾಸತ್ಯತೆ ಹೊರಬರ್ಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಪ್ರತಿಭಟನೆಗಳು ಏನು ಈತನನ್ನ ಬಂಧಿಸದೆ ಹೋದ್ರೆ ಪ್ರತಿಭಟನೆಗಳನ್ನ ಮಾಡ್ತೇವೆ, ಅಷ್ಟೇ ಅಲ್ಲದೆ ಹಿಂದೂಗಳನ್ನ ಟಾರ್ಗೆಟ್ ಮಾಡಿಯೇ ಈತೇನಾದ್ರೂ ಈ ರೀತಿಯಾದಂತಹ ಕೃತ್ಯಗಳನ್ನ ಮಾಡಿದ್ರೆ ಚಿತ್ರದುರ್ಗ ಬಂದ್ ಮಾಡ್ತೇವೆ ಅನ್ನುವಂಥದ್ದನ್ನ ಈಗಾಗಲೇ ಹಿಂದೂ ಪರ ಕಾರ್ಯಕರ್ತರು ಸ್ಪಷ್ಟನೆ ನೀಡಿರ್ತಕ್ಕಂಥದ್ದು ಮೇಡಮ್. ಓಕೆ, ಥ್ಯಾಂಕ್ ಯು ರಾಜಶೇಖರ್ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.